ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮ್ಮ ಭೂಮಿ ಟೀಟ್ ತೊಗೊಂಡು ಹೋಗ್ತಾಳೆ, ಡೈವರ್ಸ್ ಅನ್ನೋ ಕ್ಲೂ ಕೂಡ ಕೊಡ್ತಾಳೆ. ಹಾಗಾದರೆ ಅಜಿತ್ ನಿಜವಾಗ್ಲೂ ಭೂಮಿಗೆ ಡೈವರ್ಸ್ ಕೊಡೋಕ್ಕೆ ಮುಂದಾದ್ರ? ಅಲ್ಲ, ಇವರು ಮುಂಚೆನೇ ಏನಂತಂದರೆ ಡೈವರ್ಸ್ ತೊಗೊಂಡು ತಾನೇ ಕಾಂಟ್ರಾಕ್ಟ್ ಪೇಪರ್ಗೆ ಸಹಿ ಹಾಕಿರೋದು. ಆ ಒಂದು ವಿಷಯನ ನಮ್ಮ ಭೂಮಿ ಮನಸ್ಸಲ್ಲಿ ಕೊರಿತಾ ಇರುತ್ತೆ. ಈ ಒಂದು ವಿಷಯ ಇವತ್ತು ಸ್ಫೋಟ ಕೂಡ ಆಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾಗುತ್ತೆ ಅಂತಂದರೆ, ಅಲ್ಲಿಂದ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ತೊಗೊಂಡು ಬರ್ತಾಳೆ. ಬಟ್ ಅಲ್ಲೊಂದು ಮಾತನ್ನು ಹೇಳಿ ಬರ್ತಾಳೆ, ಡೈವರ್ಸ್ ಪೇಪರ್ ಅಂದ ತಕ್ಷಣ ಅಜಿತ್ಗೆ ಏನೋ ಒಂಥರ ವಿಚಾರ ಒಳೆಯುತ್ತೆ ತಲೆಯಲ್ಲಿ. ಸೊ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೂಡ ಕೂಡ್ತಾರೆ. ಸೊ ಅದಾದಮೇಲೆ ಬರ್ತಾಳೆ, ಯಾಕೆ ಭೂಮಿ ಹಾಗಿಂದ ನೋಡ್ತಾ ಇದ್ದೀನಿ, ಸಾಹೇಬ್ರಿಗೆ ಟೀ ಕೊಟ್ಟು ಬಂದಮೇಲೆ ಒಂದು ಥರನೇ ಇದೆಯಲ್ಲ ಅಂದಾಗ, ಏನಿಲ್ಲ ಲಕ್ಷ್ಮಿ ಅಕ್ಕ ಅಂದ ತಕ್ಷಣ, ಮತ್ತೆ ಸಾಹೇಬ್ರು ಏನಾದ್ರು ಅಂದ್ರ ಅಂದ ತಕ್ಷಣ, ಏನಂತಾರೆ ಸಾಹೇಬ್ರಕ್ಕ, ಏನಂತಾರಕ್ಕ ಸಾಹೇಬ್ರು, ಮುಗ್ದೋಗಿರೋ ಅಧ್ಯಾಯ ಅಲ್ವಾ ನಮ್ಮದು, ಎಲ್ಲ ಮುಗ್ದೋಗಿದೆ ಈಗ ಅನ್ನೋದೇನಿದೆ ಅಂತ ಹೇಳಿದ ತಕ್ಷಣ, ಅಲ್ಲ ಭೂಮಿ ಅಂದ ತಕ್ಷಣ, ಹೌದು ಅಕ್ಕ ಏನಿದೆ ಹೇಳಿ. ಏನಂತಂದರೆ, ಎಲ್ಲರೂ ಮದುವೆಗೆ ಆದಮೇಲೆ ಡೈವರ್ಸ್ ತೊಗೊಂಡ್ರೆ, ನಾನು ಮದುವೆಗೆ ಮುಂಚೆನೇ ಡೈವರ್ಸ್ ಪೇಪರ್ಗೆ ಸಿಗ್ನೇಚರ್ ಹಾಕಿ ಅಗ್ರಿಮೆಂಟನ್ನು ಮಾಡ್ಕೊಂಡವಳು ನಾನು. ಈಗ ಏನಿದೆ ಅಂದ ತಕ್ಷಣ, ಅಲ್ಲ ಭೂಮಿ, ನೀನು ಮದುವೆ ಆಗಬೇಕಾದ್ರೆ ನಿನ್ನ ಮನಸ್ಥಿತಿ ಹೇಗಿತ್ತೋ ಏನೋ, ಆದರೆ ಈಗ ನಿಜವಾಗ್ಲೂ ನೀನು ಪ್ರೀತಿಸ್ತಾ ಇದೆಯಲ್ವಾ ಸಾಹೇಬ್ರನ್ನ, ಆ ಸಾಹೇಬ್ರು ನಿನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಹೇಳಿ ಲಕ್ಷ್ಮಿ ಕೂಡ ಬೈತಾಳೆ. ಸೊ ಭೂಮಿಗೆ ಸಪೋರ್ಟ್ ಮಾಡ್ತಾಳೆ. ಆದರೆ ಸಾಹೇಬ್ರಿಗೆ ನೋಡಿದ್ರೆ ಡೈವರ್ಸ್ ಪೇಪರ್ನ ಭೂಮಿಗೆ ಡೈವರ್ಸ್ ಕೊಡಬೇಕು ಅನ್ನೋ ವಿಚಾರ ಮೈಂಡಿಗೆ ಬಂದುಬಿಟ್ಟಿದೆ, ತಲೆಗೆ ಬಂದಮೇಲೆ ಬಿಡ್ತಾರ ಹೇಳಿ. ಸೊ ಆ ಕೆಲಸ ಕೂಡ ಮಾಡ್ತಾರೆ. ಅದೇನಾಗಿದೋ ಏನೋ ಅಜಿತ್ ಸಾಹೇಬ್ರಿಗೆ. ಈ ಕಡೆ ಭೂಮಿ ಕೂಡ ತುಂಬ ಯೋಚನೆಗೆ ಒಳಗಾಗಿರ್ತಾಳೆ. ಇನ್ನು ಮನೇಲಿ ಶಾರದಮ್ಮನ ವಿಚಾರಿಸ್ಕೊತಾಳೆ, ಸಂಗೀತಕ್ಕೋಸ್ಕರ ಇಷ್ಟೆಲ್ಲ ಸಫರ್ ಮಾಡ್ತಾ ಇದ್ದಾಳೆ. ಇನ್ನು ದೇವಯಾನಿ ಬಣ್ಣ ಬೈಲಾಗುತ್ತೆ ಅಂತ ನಾವು ಕೂಡ ಬಾಯಿ ತರ್ಕೊಂಡು ನೋಡ್ತಾನೆ ಇರ್ತೀವಿ, ಹೇಳ್ತಾನೆ ಇರ್ತೀವಿ. ಬಟ್ ಏನಪ್ಪ ಅಂತಂದರೆ, ಆ ಅಮ್ಮನ ವಿಷಯ ಬಯಲಾಗ್ತಾ ಇಲ್ಲ. ಶಾರದಮ್ಮ ಇಂಪ್ರೂವ್ ಆಗ್ತಾ ಇದ್ದಾಳೆ, ಎಲ್ಲ ಮಾಡ್ತಾ ಇದ್ದಾಳೆ. ಸೊ ಊಟ ಮಾಡ್ತಾಳೆ, ತಿಂಡಿ ಮಾಡ್ತಾಳೆ. ನಮ್ಮ ಮಗಳು ಇವಳೇ ಭೂಮಿನ ಮನಸ್ವಿನಿ ಅಂತ ಅವರು ಕೂಡ ಹೇಳ್ತಾ ಇಲ್ಲ. ಸೊ ಮನಸ್ವಿನಿನ ಕಂಡುಹಿಡಿಯುವಂಥ ಪ್ರಯತ್ನ ಕೂಡ ಆಗಾಗ ಮಾಡ್ತಾ ಇರ್ತಾರೆ ನಮ್ಮ ಅಜಿತ್ ಅವರು. ಅದು ಸಕ್ಸಸ್ ಕೂಡ ಆಗ್ತಾ ಇರಲ್ಲ. ಯಾಕಂದರೆ ಎಲ್ಲ ವಿಷಯವನ್ನು ಹೋಗಿ ಬಂದು ಮನೆಯಲ್ಲೇ ಚರ್ಚೆ ಮಾಡ್ತಾರೆ. ಹಾಗಾಗಿ ಮತ್ತೇನಂತಂದರೆ, ಏನೋ ಹೇಳ್ತಾರಲ್ಲ, ಶನೇಶ್ವರಕ್ಕೆ ಹೋದ್ರು ಶನಿ ಕಾಟ ತಪ್ಪಲಿಲ್ಲ ಅನ್ನಂಗೆ ಹೋಗಿ ಬಂದು ದೇವಯಾನಿ ಮುಂದೆ ಎಲ್ಲವನ್ನು ಮಾತಾಡ್ತಾರೆ. ಹಾಗಾಗಿ ಅವು ಯಾವ ಕೆಲಸ ಕೂಡ ಕ್ಲಿಯರ್ ಆಗ್ತಾ ಇಲ್ಲ. ಇಲ್ಲಿ ಪದೇ ಪದೇ ದೇವಯಾನಿನೇ ಗೆಲ್ತಾ ಇರ್ತಾಳೆ. ಸೊ ಈಗ ಮತ್ತೊಂದು ಏನಂತಂದರೆ, ಡೈವರ್ಸ್ ವಿಷಯ ಈಗೆಲ್ಲ ಆಯಿತು. ಆಸ್ಪತ್ರೆ ಆಯಿತು, ಸಂಗೀತಮ್ಮ ಹಾಸ್ಪಿಟ್ಲಿಗೆ ಬಿದ್ದಿದ್ದಾಯಿತು, ಭೂಮಿಗೆ ಬೈದಿದ್ದಾಯಿತು, ನಾವೇನೋ ಒಂದಾಗ್ತಾರೆ, ಸಂಸಾರ ಮಾಡ್ತಾರೆ, ಜೀವನ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ. ಅಲ್ಲಿ ಶಾರದಮ್ಮನ ಅಡ್ಮಿಟ್ ಮಾಡಿದ್ರು, ಶಾರದಮ್ಮನಿಗೆ ಪ್ರಜ್ಞೆ ತಪ್ಪಿಸಿದ್ರು, ಇದೆಲ್ಲ ಆಯಿತು. ಅಶ್ವಿನಿನಂತೂ ಮಂಗಮಾಯ ಮಾಡಿಬಿಟ್ರು. ಈ ಅಶ್ವಿನಿನ ಮಂಗಮಾಯ ಮಾಡ್ತಾರೆ, ಮತ್ತು ರೀಎಂಟ್ರಿ ಮಾಡಿಸ್ತಾರೆ. ಮೇನು ಏನಂತಂದರೆ, ಇಲ್ಲಿ ದೇವಯಾನಿಗೆ ಹೊಡೆತ ಬೀಳ್ತಾ ಇಲ್ಲ. ದೇವಯಾನಿ ಬಣ್ಣ ಬೈಲಾಗಬೇಕು ಆದಷ್ಟು ಬೇಗ. ಇನ್ನು ನಚ್ಚಿ ಮದುವೆ ಬೇರೆ ಪೆಂಡಿಂಗ್ ಇದೆ. ಇನ್ನು ಈ ಡೈವರ್ಸ್ ಬಗ್ಗೆ ಬೇರೆ ಮಾತಾಡ್ತಾ ಇದ್ದಾರೆ. ಇನ್ನು ಶಾರದಮ್ಮನ ಗುಂಡು ಏಟು ಬಿದ್ದವ್ರ ಬಗ್ಗೆನೂ ಸ್ಟಾಪ್ ಆಗಿದೆ. ಅಲ್ಲಿಗೆ ಈಗ ಹೊಸ ಒಂದು ಸಮಸ್ಯೆಯನ್ನು ಮತ್ತೆ ನಮ್ಮ ಅಜಿತ್ ಅವರು ತಲೆಯಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಅದು ಯಾವ ಸಮಸ್ಯೆ ಅಂತಂದರೆ, ಡೈವರ್ಸ್ ವಿಷಯವಾಗಿ. ಹಾಗಾದರೆ ಭೂಮಿಗೆ ಡೈವರ್ಸ್ ಕೊಡ್ತಾರಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಭೂಮಿ ಅಂತೂ ಅಜಿತ್ ಮೇಲೆ ಮನಸ್ಸು ತಗೊಂಡ್ಬಿಟ್ಟಿದ್ದಾಳೆ. ಇಲ್ಲ ಲಕ್ಷ್ಮಿ ಅಕ್ಕ, ತಿರ್ಗಾ ನನಗೆ ಆ ಪ್ರೀತಿ ಪ್ರೇಮ ಅನ್ನೋದ್ರ ಮೇಲೆ ಮನಸ್ಸೇ ಹೊಟ್ಟೋಗಿದೆ. ಈಗ ಏನಿದ್ರು ನನ್ನ ಗುರಿ ಕಡೆ ನನ್ನ ಗಮನ, ನಾನು ಏನಾದರೂ ಮಾಡಬೇಕು, ನನ್ನ ಅಪ್ಪನ ಆಸೆ ನೆರವೇರಿಸಬೇಕು, ನಾನು ಕಾನ್ಸ್ಟೇಬಲ್ ಆಗಬೇಕು ಅಂತ ಹೇಳ್ತಾಳೆ. ಅಲ್ಲ, ಇವಳು ಯಾಕೆ ಬಂದು ನೀವು ಟ್ರೈನಿಂಗ್ ಮನೇಲೇ ಕೊಡ್ಬೋದಿತ್ತಲ್ಲ ಅಂತ ನಮ್ಮ ಅಜಿತ್ ನಂತರ, ನನ್ನ ಇಷ್ಟ ಕೊಡೋ, ನಾನು ಮನೇಲಾದರೂ ಕೊಡ್ತೀನಿ, ರೋಡ್ ಮೇಲೆ ಆದರೂ ಕೊಡ್ತೀನಿ, ನನ್ನ ಇಷ್ಟ ಅಂತ ಹೇಳಿ ನಮ್ಮ ಸತ್ಯಣ್ಣ ಕೂಡ ಅಜಿತ್ಗೆ ಹೇಳ್ತಾರೆ. ಸರಿ, ಏನಾರ ಮಾಡ್ಕೊಳ್ಳಿ ಸತ್ಯಣ್ಣ, ಒಟ್ಟಲ್ಲಿ ಅವಳನ್ನ ನನ್ನ ಒಂದು ಮಾಡಬೇಕು, ಪ್ಯಾಚಪ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ನಮ್ದೇನು ಬರೀ ಪ್ಯಾಚಪ್ ಮಾಡೋ ಕೆಲಸನೇ ಅಂದ್ಕೊಂಡಿದ್ಯಾ ಮರ್ಯಾ ಅಂತ ಹೇಳ್ಬಿಟ್ಟು ಮತ್ತೆ ಅವರಿಬ್ಬರಲ್ಲಿ ಏನಂತಂದರೆ ಜಗಳ ಆಡ್ತಾರೆ. ಇವ್ರದ್ದು ಯಾವ ರೀತಿ ಲವ್, ಯಾವ ರೀತಿ ಏನು ಅನ್ನೋದು ಸತ್ಯಣ್ಣನಿಗೂ ಕೂಡ ತಲೆ ಕೆಟ್ಟು ಹೋಗಿದೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಆಗಿರೋದೇ ಕಾಂಟ್ರಾಕ್ಟ್ ಮದುವೆ. ಆ ಕಾಂಟ್ರಾಕ್ಟ್ ಮದುವೆಗೂ ಕೂಡ ಡೈವರ್ಸ್ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು. ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕತೆ ನೋಡೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.